ಪಾಂಡವಪುರ ತಾಲೂಕು ಟಿಎಸ್ ಛತ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ಚಂದ್ರಯ್ಯ ಗ್ರಾಮದ ಹೊರವಲಯದ ಸರ್ವೆ ನಂಬರ್ 118ರಲ್ಲಿ ಸಿದ್ದರಾಜು ಎಂಬುವರ ತೋಟದ ಮನೆಯಲ್ಲಿ ಬೆಳಗ್ಗೆ 8:30 ಸಮಯದಲ್ಲಿ ವಿದ್ಯುತ್ ಶಾಕ್ ಸರ್ಕ್ಯೂಟ್ ಆಗಿದೆ. ಮನೆಯ ಮಾಲೀಕರಾದ ಸಿದ್ದರಾಜು ಹಾಗೂ ಅವರ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ಯುವಕ ಮತ್ತು ಹಸುವಿಗೆ ವಿದ್ಯುತ್ ಶಾಕ್ ತಗುಲಿದೆ. ತೋಟದ ಮನೆಯಲ್ಲಿ ಇದ್ದ ಮರಗಳು 10 ಉರಿದಿವೆ. ಬೆಳಗ್ಗೆ 8:30ರಿಂದ 11 ಗಂಟೆಯವರೆಗೂ ಕೆಇಬಿ ಅಧಿಕಾರಿಗಳು ದೂರವಾಣಿ ಸಂಪರ್ಕವನ್ನು ಸ್ವೀಕರಿಸದೆ ಬೇಜವಾಬ್ದಾರಿತನವನ್ನು ತೋರಿದ್ದಾರೆ. ಎಡಬ್ಲ್ಯೂ ಪುಟ್ಟಸ್ವಾಮಿಯವರು ಚಂದ್ರಯ್ಯ ಗ್ರಾಮ ಎಲ್ಲಿ ಇದೆ ಎಂಬುದೇ ಅವರಿಗೆ ಗೊತ್ತಿಲ್ಲ. ಇಂಥವರು ಕಚೇರಿಯಲ್ಲಿ ಕೆಲಸ ನಿರ್ವಹಿಸಲು ಸೂಕ್ತರಲ್ಲ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಮನೆಯ ಮಾಲೀಕ ಅವರು ತಿಳಿಸಿದರು. ಕರೆಂಟ್ ಬಂದಾಗ ಬ್ಲಾಸ್ಟ್ ಆದಂಗೆ ಸೌಂಡ್ ಬರ್ತು. ಮನೆಯಿಂದ ಹೊರಗಡೆಗೆ ಬರೋಣ ಅಂತ ಹೊರಗಡೆಗೆ ಬಂದ ತಕ್ಷಣ ಕರೆಂಟು ಶಾರ್ಟ್ ಆಗಿಬಿಟ್ಟಿದ್ದೇನೆ. ಏನು ಟಚ್ ಮಾಡಿದ್ರು ಬಿದ್ದೋದೆ. ನಾನು ಕೆಳಗಡೆಗೆ ಬಿದ್ದು ಇಲ್ಲೆಲ್ಲನೂ ಬರ್ನ್ ಆಯಿತು ಮೇಲ್ಗಡೆ. ಅಲ್ಲಿಂದ ಕೆಳಗಡೆಗೆ ಹೇಗೋ ತಪ್ಪಿಸ್ಕೊಂಡಿದ್ದೇನೆ. ಬಂದ್ವಿ ಹುಡುಗ ನಾವೆಲ್ಲ ಬಂದುಬಿಟ್ಟಿದ್ದೇನೆ. ಅದನ್ನೇ ಜಂಪ್ ತೆಗಿಯೋಣ ಅಂಥೇಳಿ ಟ್ರೈ ಮಾಡಿದ್ರೆ ಮರ ಕಂಪ್ಲೀಟಾಗಿ ಹತ್ಕೊಬಿಟ್ಟಿದ್ದೇನೆ. ಕಂಬ ಯಾವುದು ಶಾರ್ಟ್ ಮಾಡೋದು ನಿಲ್ಲಿಸಲೇ ಇಲ್ಲ. ಅದು ನಾವು ಕಂಪ್ಲೀಟಾಗಿ ತೆಗಿಯೋದಕ್ಕಾಗಲಿಲ್ಲ. ಲೈನ್ ಮ್ಯಾನಿಗೆ ಫೋನ್ ಮಾಡಿದ್ವಿ, ಆಫೀಸಿಗೆ ಫೋನ್ ಮಾಡಿದ್ವಿ. ಎಲ್ಲ ಬಿಸಿ ಅಂತ ಬರ್ತಾಯಿತ್ತು. ಆಮೇಲೆ ನಮ್ಮ ಫ್ರೆಂಡು ಇಲ್ಲೇ, ಇವ್ರ ಹೆಸರೇನು ಅಂದರೆ ಅಶ್ವಥ್ ಅಂತೇಳಿ ನಮ್ಮ ಪಕ್ಕದಲ್ಲೇ ಇದ್ದಾರೆ. ಇವ್ರ ಇನ್ಫಾರ್ಮೇಷನ್ ತಿಳಿಸಿದ ತಕ್ಷಣ ಅವ್ರು ಬಂದುಬಿಟ್ಟಿದ್ದಾರೆ. ಈ ಥರ ಆಗಿದೆ ಅಂಥೇಳಿ ನೋಡೋದಕ್ಕೆ ಸುಮಾರು ಸಾರಿ ಟ್ರೈ ಮಾಡಿದ್ರು. ಆಮೇಲೆ ಎಷ್ಟು ಹೊತ್ತು 11 ಗಂಟೆ ಆಯಿತು. 11 ಗಂಟೆ ಆದ್ರೂ ಬರಲಿಲ್ಲ. ನಾವೇ ನಮ್ಮ ಕೈಯಲ್ಲಿ ಆದಷ್ಟು ಪೈಪು ಅದು ಇದು ತೊಗೊಂಡಿದ್ದೇನೆ. ಅದನ್ನು ಡಿಸ್ಕನೆಕ್ಟ್ ಮಾಡಿದ್ದೀವಿ. ಇನ್ನೂ ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟೊತ್ತಾದರೂ ತೆಗ್ದಿಲ್ಲ. ಈಗ ಇನ್ನೊಬ್ಬ ಇದ್ದ, ಆತನೂ ಇದನ್ನು ತೆಗಿಬೇಕು, ಜಂಪ್ ತೆಗಿಬೇಕು ಅಂತೇಳಿ ಓದೋದಕ್ಕೆ ಅವನಿಗೂ 2 ಸರಿ ಶಾರ್ಟ್ ಆಯಿತು. ಅವನು ಕೆಳಗಡೆ ಬಿದ್ದಿದ್ದ. ಈ ಥರ ಮರ ಇದು ಎಲ್ಲನೂ ಲೈನು ಎಲ್ಲನೂ ಪ್ರಾಬ್ಲಮ್ ಆಗಿದೆ. ನಿಮ್ಮ ಹೆಸರು? ನಮ್ಮ ಹೆಸರು ಸಿದ್ದರಾಜು ಅಂತೇಳಿ.